ಸಾವಿರಾರು ಭಟರ ಜೊತೆಯಲ್ಲಿದ್ದಾರೆ. ನಿನ್ನ ಮುಖ, ಆಮೇಲೆ ನಿನ್ನ ವರ್ಚಸ್ಸು, ನೆತ್ತಿಯ ಮೇಲಿರುವ ಪೋಷಾಕು ಹಾಗೂ ಕಿರೀಟ ಇವುಗಳನ್ನು ನೋಡಿದಾಗ ನೀನೊಬ್ಬ ವಸುಮತೀಶ ಎನ್ನುವುದು ಗೊತ್ತಾಯ್ತು. ಹೌದೇ ಆದರೆ ಯಾವ ನಾಡಿನವ, ಹೆಸರೇನು ಹೇಳೋ? ಕಣ್ಣುಗಳು ನಿನ್ನನ್ನ ಕಂಡಾಗ ನೀನೊಬ್ಬ ಅಸುರ ಎನ್ನುವುದನ್ನ ಮೇಲ್ನೋಟಕ್ಕೆ ನಾನು ಗುರುತಿಸಿದ್ದೇನೆ. ನನ್ನನ್ನು ಕಂಡಾಗ ವಸುಮತೀಶ ಎನ್ನುವುದಾಗಿ ನೀನು ಗುರುತಿಸಿದ್ದೀಯ. ಆ ಮಟ್ಟಿಗೆ ಪರಸ್ಪರರನ್ನ ಗುರುತಿಸುವಲ್ಲಿಯವರೆಗೆ ನಮ್ಮ ಜೋಡಿ ಆದೀತು. ಮುಂದೆ ಏನಾಗ್ತದೆ ನೋಡೋಣ ನೋಡೋಣ ನೋಡೋಣ. ಜೋಡಿ ಅಸುರ ಕೇಳು, ನೀನು ಹೇಳಿರುವ ಹಾಗೆ ನಾನು ವಸುಮತೀಶನೇ ಹೌದು. ನೀನು ನಿಂತಿರುವಂತಹ ಈ ನೆಲ ಮಾಹಿಷ್ಮತಿ ಪಟ್ಟಣ. ಇಲ್ಲಿಯ ದೊರೆ ಹೈಹಯ ವಂಶಜ, ಕೃತವೀರ್ಯ ಸಂಜಾತ, ಕಾರ್ತವೀರ್ಯಾರ್ಜುನ ಎನ್ನುವುದು ನನ್ನ ಹೆಸರು. ಅಸಮ ಸಾಹಸಿ ಕಾರ್ತವೀರ್ಯ ಎನ್ನುವುದಾಗಿ ನಿಗರ್ತೆಯನ್ನು ಪಡೆದವ ನಾನು. ನನ್ನನ್ನು ವಿಚಾರಿಸುವ ನೀನು ಯಾರು ಹೇಳ? ನನಗೆ ಗೊತ್ತು ನೀ ಇಷ್ಟೇ ಮಾಡ್ತೋಳ ಪಟ್ಟಣ ಮಾಡ್ತೀಯ ಅಂತ. ಎಷ್ಟು ಮಾಡ್ಬೇಕಿತ್ತ? ನಮಗೆ ನಿರೀಕ್ಷೆ ಬಹಳ ಇತ್ತು, ಈಗ ಇಷ್ಟೇ ಸಾಕು. ಸರಿ, ನಾನು ಬ್ರಹ್ಮವಂಶಜ. ಹಾಗಾಗಿ ಆ ವಂಶದಲ್ಲಿ ಹುಟ್ಟಿದ ನಾನು ಈ ಲಂಕಾ ನಗರವನ್ನು ಆಳುತ್ತಾ ಇದ್ದವ. ಧೀರ ವೀರ ಲಂಕೇಶ. ಬಹಳ ಸಂತೋಷ ಆಯಿತು. ಯಾಕೆ ಗೊತ್ತಾ? ಒಬ್ಬ ವೀರನಾದವ ತನ್ನ ಎದುರಾಗಿ ಬರುವಂತಹ ವ್ಯಕ್ತಿಯು ಧೀರನಾಗಿರಬೇಕು ಎನ್ನುವುದಾಗಿಯೇ ಭಾವಿಸ್ತಾನೆ. ಆ ಮಟ್ಟಿಗೆ ನನ್ನನ್ನು ಎದುರಿಸಿ ಬರುತ್ತಾ ಇರುವ ಸಾಮಾನ್ಯದವನಲ್ಲ, ಧೀರ ಎನ್ನುವುದು ಗೊತ್ತಾದಾಗ ಮನಕ್ಕೆ ಭಾರಿ ತೋಷವ. ಆದ್ರೆ ರಾವಣ ಬಹಳ ಆಶ್ಚರ್ಯ ಆಗ್ತಾ ಇದೆ. ನೀನು ನಿನ್ನಂತಹ ಸ್ಥಾನ ಬಂದ ವ್ಯಕ್ತಿಗಳು ಕಾರ್ಯ ಕಾರಣ ಇಲ್ಲದೆ ಇದ್ದ ಸ್ಥಳವನ್ನು ಬಿಟ್ಟು ಮತ್ತೊಂದು ಕಡೆ ಹೋಗುವವರಲ್ಲ. ನೀನು ಸ್ವರ್ಣಲಂಕಾಧೀಶ ರಾವಣ. ಹಾಗಾದ್ರೆ ಅಷ್ಟು ದೂರದ ಲಂಕೆಯನ್ನು ಬಿಟ್ಟು ಮಾಹಿಷ್ಮತಿಗೆ ಬಂದಿಯಲ್ಲ, ಏನು ಕಾರಣ ಹೇಳ? ಬಯಸೇ ಬಂದೆ. ಅಯ್ಯ
ಯುದ್ಧ ಯಾಕೆ? ಕೇಳಿದ್ದೀನಿ ನಿನ್ನ ಹೆಸರನ್ನು. ಹ ಬಹಳ ಸಂತೋಷ ಆಯ್ತು. ಹ ಸಮರ್ಥ ಒಬ್ಬ ಇದ್ದಾನೆ ಅಂತಾದ್ರೆ ಹ ಯಾವುದರಲ್ಲಿ ಹ ಎಷ್ಟು ಹ ನೋಡಬೇಕೆಂಬುದು ಜಾಯಮಾನ. ಹ ಆದ್ದರಿಂದ ಹ ಥುರವ ಬಯಸಿ ಬಂದೆ. ಓಹೋ, ಅಂದ್ರೆ ನೀನು ಕಾರ್ಯ ಕಾರಣ ಇಲ್ಲದೆ ಬಂದವ ಅಲ್ಲ. ನೀನು ಒಂದು ರೀತಿ ಹಳೇ ಹುಲಿ. ಹಾಗಾಗಿ ಹಳೇ ಹುಲಿ ಆದಂತ ನಿನಗೆ ಹೊಸ ಹೆಸರು ಕೇಳಿದಾಗ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ನೋಡುವ ಅಂದ್ರೆ ಅಸೂಯೆ ಅಲ್ಲ, ಅಸೂಯೆ ಅಲ್ಲ, ಹೌದಾ? ಹೊಟ್ಟೆ ಕಿಚ್ಚಲ್ಲ. ಅದು ನೀನು ನೋಡಿದಾಗ್ಲೇ ಗೊತ್ತಾಗ್ತದೆ ಯಾರ ಮೇಲೂ ನೀವು ಹೊಟ್ಟೆ ಕಿಚ್ಚು ಮಾಡೋ ಜಾಸ್ತಿ ಅಲ್ಲ. ನೋಡೋಣ ಹಾಗಂತ ಬೆಳೆದ್ರೆ ಎಷ್ಟು ಎಷ್ಟು ಬೆಳಿಬಹುದು, ಇನ್ನು ಎಷ್ಟು ಭವಿಷ್ಯದಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಉಂಟು, ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಯಾ? ಇದು ನಮ್ಮ ವೈರವಿಲ್ಲ ಆಲೋಚಿಸಿ ನೋಡು. ನೀನು ನಿನ್ನಂಥವನು ಅಥವಾ ನಾನು ನನ್ನಂಥವನು ಮಾಡುವ ಕಾರ್ಯ, ಆಡುವ ಮಾತು ಅದು ಅರ್ಥಪೂರ್ಣವಾಗಿರಬೇಕು. ಇನ್ನೊಬ್ಬರು ಆಕ್ಷೇಪಿಸುವುದಕ್ಕೆ ಅವಕಾಶ ಎನ್ನುವುದು ಕಲ್ಪಿಸಬಾರದು. ನೀನು ಹೇಳಿರುವ ಹಾಗೆ ಯುದ್ಧವನ್ನು ಬಯಸಿ ಬಂದೆ. ಆಶ್ಚರ್ಯ. ಒಂದು ಕಾರಣ ಎನ್ನುವುದು ಬೇಕು. ಯುದ್ಧ ಘಟಿಸುವುದಕ್ಕೆ ಮೇಲ್ನೋಟಕ್ಕೆ ಸಿಗುವ 3 ಕಾರಣಗಳು: ಹೆಣ್ಣು, ಹೊನ್ನು, ಮಣ್ಣು. ಆ ವಿಭಾಗದಲ್ಲಿ ಏನಾದರೂ ಒಂದು ದ್ವೇಷಕ್ಕೆ ಕಾರಣ ಉಂಟು? ನಿಮ್ಮೂರಿನ ಹೆಣ್ಣುಗಳನ್ನು ನಾವು ಬಯಸಿದ್ದಿಲ್ಲ. ಅಲ್ಲ, ಸದ್ಯಕ್ಕೆ ಎಲ್ಲೂ ಬಯಸಿದ್ದಿ ಅಂತ ಸುದ್ದಿ ಇಲ್ಲ. ಸದ್ಯಕ್ಕೆ ಬಯಸ್ಲಿಕ್ಕೆ ಮೊದಲಿಂದಲೂ ಬಯಸಿ ಸುದ್ದಿ ಇಲ್ಲದೆ ಮಾಡ್ಕೊಂಡು ರಾವಣ ಅಲ್ಲ ನಾನು. ಹಾಗಲ್ಲ ನಾನು ಬಯಸಿದ್ರು ಸುದ್ದಿ ಮಾಡೇ ಬಯಸಿದ್ದೇನೆ, ಬಿಟ್ಟಾದ್ರೂ ಸುದ್ದಿ ಮಾಡೇ ಬಿಟ್ಟಿದ್ದೇನೆ. ಹೇಳುವುದು ನನಗೆ ಇಲ್ಲಿಗೆ ಬರುವಾಗ ಯಾವುದು ನೀನೇ ಯಾರು ಅಂತ ಗೊತ್ತಿಲ್ಲ. ಮತ್ತೆ ನನಗೂ ನಿನಗೂ ನೋಡು, ನೀನು ರಕ್ಕಸ, ನೀನು ಹೋದೋದನ್ನೆಲ್ಲ ಬಯಸ್ತೀಯ. ಬಿಟ್ರೆ ನಾನು ಕಾರ್ತವ್ಯ, ನಾನು ಎಲ್ಲ ಕಡೆ ಎಲ್ಲಾದ್ರೂ ಉಂಟು ಸುದ್ದಿ. ಬೇಸರ ಬಂದು ಬಿಟ್ಟಿದ್ದೇನೆ, ಬೇಸರ ಬಂದು ಬಿಟ್ಟಿದ್ದೇನೆ. ಜೀವಮಾನದಲ್ಲಿ ಅದೇ ಹೆಚ್ಚು ಮಾಡಿದ್ರೆ ಬೇಸರ ಬಂದ್ರೆ ಮತ್ತೆ ಯಾಕೆಂದ್ರೆ ನರ ಸುರಳು ಒಬ್ಬಿಬ್ಬರಲ್ಲ. ಹೌದಪ್ಪ, ನೀನು ಹೋದಲ್ಲೆಲ್ಲ ಒಂದೊಂದು ಅಂಥದ್ದೇ ಮಾಡ್ಕೊಂಡು ಬಂದವೆ ಎಂದು ನನಗೂ ಗೊತ್ತು. ಅದಲ್ಲ ರಾವಣ. ಹೆಣ್ಣನ್ನು ನಾನು ಬಯಸಿದ್ದಿಲ್ಲ, ನೀನು ನಮ್ಮೂರಿನ ಹೆಣ್ಣನ್ನು ಬಯಸಿದವ ಅಲ್ಲ. ಆಮೇಲೆ ಹೊನ್ನು ಅಗತ್ಯ ಉಂಟಾ? ಮಣ್ಣು ಸ್ವರ್ಣ ಲಂಕೆಯ ಒಡೆದಿಗೆ ಹೊನ್ನೆ ಅದು ಅಲ್ಲ. ಮಣ್ಣಿನ ಕಾಂಕ್ಷಿತ ನೀನಲ್ಲ. ಅದಲ್ಲದೆ ಇದ್ರ ಮೇಲೆ ಪಿರಿದು ನಮ್ಮೊಳು ವೈರವಿಲ್ಲ, ಪರಿದೆ ಯುದ್ಧದಲ್ಲಿ ಯಾಕೆ? ಏನು ಕಾರಣ ಯುದ್ಧಕ್ಕೆ ಹೇಳ? ಆಯ್ತು, ನೀನು ಹೇಳಿ ಸತ್ಯ. ಯುದ್ಧ ಆಗುವುದು ಕಾರಣ ಏನು ಅಂತ ಒಳ್ಳೆಯವರು ಒಪ್ಪಬೇಕು ಅಲ್ವಾ? ಎರಡು ಜಟ್ಟಿಗಳ ನಡುವೆ ಕಾಳಗ ಆಗ್ತದೆ. ಪೂರ್ವದ್ವೇಷ ಇರ್ತದ ಇಲ್ಲ ತಾನೆ? ಹಾಗಾದ್ರೆ ಕಾಳಗ ಆಗುವುದು ಯಾಕೆ? ಯಾರು ಶ್ರೇಷ್ಠರು, ಯಾರು ಬಲಾಢ್ಯರು ತೀರ್ಮಾನಿಸುವುದೇ.
ನನಗೆ ಒಂದು ಜಾತಿ ಗುಣ ಏನು? ಒಬ್ಬ ದೊಡ್ಡವಿದ್ದ ಅಂತ ಎಷ್ಟು ದೊಡ್ಡವ ಅಂತ ನೋಡ್ಬೇಕು. ತಮ್ಮ ವಿಭೀಷಣನ ಸುದ್ದಿ ಹೇಳ್ತಾ ಇದು. ಹಾಗಾಗಿ ನೀನೇನು ಅಂತ ನೋಡುವುದು ಬಂದೆ. ಓ, ಅಂದ್ರೆ ನಿನ್ನ ತಮ್ಮನಿಂದ ವಿಷಯ ತಿಳಿದು ನನ್ನ ಬಲಾಬಲವನ್ನ ಪರೀಕ್ಷೆ ಮಾಡುವುದಕ್ಕೆ ಅದನ್ನ ಕಾರ್ಯಕ ಮಾಡಿ ತೋರಿಸ್ತೇನೆ. ನಮ್ಮ ಸೇನೆಯನ್ನು ಧರೆಗೊರಗಿದೆ. ಆದ್ರೆ ಯುದ್ಧ ಮುಗಿಯುವುದಿಲ್ಲ. ಸೇನಾ ನಾಯಕನಾದ ನಾನು ನಿಲ್ಲಿದ್ದೇನಲ್ಲ. ಹಾಗಾಗಿ ನಾನೇನು ನೀನು ಏನು ಎನ್ನುವುದು, ನೀನು ಎಷ್ಟು ಎನ್ನುವುದು ಈಗ ನೋಡಬೇಕಾದದ್ದು. ಮತ್ತೆ ನಿನ್ನ ಹಳೇ ಚರಿತ್ರೆಗಳನ್ನೆಲ್ಲ ಕೇಳಿದ ನನಗೆ ನಿನ್ನ ಪೂರ್ಣ ವಿಷಯ ಗೊತ್ತುಂಟು. ಏನು? ಹಲವು ಬೇಡ, ಒಂದು ಹೇಳ. ಯಾವುದು? Hare
ಒಂದೊಂದು ತೊಟ್ಟಿಗೆ ತೊಟ್ಟಿಗೆ ಒಂದೊಂದು ತೊಟ್ಟಿಗೆ ಒಂದೊಂದು ತೊಟ್ಟಿಗೆ ಕುಣಿಸಿದ ಭರತೇಂದ್ರನು ಒಂದು ತೊಟ್ಟಿಗೆ ಕುಣಿಸಿದ ತೊಟ್ಟಿಗೆ ಕುಣಿಸಿದ ತೊಟ್ಟಿಗೆ ಕುಣಿಸಿದ ಭರದಿಂದ ಒಂದೊಂದು ಹೊತ್ತಿಗೆ ಕುಣಿಸಿದ 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 ಭರದಿಂದ ಒಂದೊಂದು ಹೊತ್ತಿಗೆ ಹೊತ್ತಿಗೆ ಒಂದೊಂದು ಹೊತ್ತಿಗೆ ಒಂದೊಂದು ಹೊತ್ತಿಗೆ ಕುಣಿಸಿದ 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 ಪರಿಗಣ ಅರಿತಿಗೇನು ಪರಿಗಣ ಅರಿತಿಗೇನು ಪರಿಗಣ ಅರಿತಿಗೇನು ರಾವಣ ಕೇಳೋ ಪರಿಗಣ ಅರಿತಿಗೇನು ಹಳೆಯ ಕಥೆ. ಬಲಿ ಚಕ್ರವರ್ತಿಯಲ್ಲಿ ಹೋರಾಟಕ್ಕೆ ನೀನು ಹೋದಿಯಂತೆ. ಅವನಲ್ಲಿ ನಡೆದಿರುವ ಹೋರಾಟದಲ್ಲಿ ನೀನ್ ಸೋತಿಯಂತೆ. ಕಾರಾಗೃಹದಲ್ಲಿ ಇರಿಸಿದ್ದಂತೆ. ನೋಡುವುದಕ್ಕೆ ಬಂದವರಲ್ಲಿ ಒಂದೊಂದು ತುತ್ತು ಬೇಡಿದೆಯಂತೆ. ಅವರು ಕೊಟ್ಟ ತುತ್ತನ್ನು ತಿನ್ನುವುದಕ್ಕೆ ಅಲ್ಲಿ ನೀನು ಕುಣಿದಿಯಂತೆ. ಆ ಪರಿಯನ್ನು ನಾನು ತಿಳಿದಿದ್ದೇನೆ. ಅಹಂಕಾರ ಬೇಡ, ಜಾಗ್ರತೆ. ನೀವು ಒಳ್ಳೆ ಲೆಕ್ಕಾಚಾರ ಜನ ಅನ್ಸುತ್ತೀವಿ.
ಆದರೆ ಮಾತನಾಡುವಾಗ ಮತ್ತೊಬ್ಬರ ಮಾತನ್ನ ಕೇಳಿ ಹೇಳುವಾಗ ಸ್ವಲ್ಪ ಯೋಚಿಸಬೇಕು. ಏನು ಈ ಸತ್ಯ ಅನ್ನೋದು ಹೇಗಿರ್ತದೆ ಗೊತ್ತಾ? ಮೇಣದ ಮುದ್ದೆ ಆಗಿರ್ತದೆ. ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಕಲ್ಲು ಮಣ್ಣು ಎಲ್ಲ ಹಿಡಿದುಕೊಳ್ತದೆ. ಈ ಸುದ್ದಿಯೂ ಹಾಗೆ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿ ತಲುಪುವಾಗ ಕೆಲವೆಲ್ಲ ಅಸತ್ಯಗಳು ಅಂಟಿಕೊಳ್ತವೆ. ಹೇಳ್ತೇನೆ, ಯುದ್ಧಕ್ಕೆ ಹೋದದ್ದು ಹೌದು, ಸೋತದ್ದು ಹೌದು, ಸೆರೆಮನೆಯಲ್ಲಿ ಇಟ್ಟದ್ದು ಹೌದು, ಜನ ಬಂದದ್ದು ಹೌದು. ಈಗ ಯೋಚನೆ ಮಾಡು, ನನ್ನಂತವ ಅರಮನೆಯಲ್ಲಿದ್ರೂ ಜನ ಬರ್ತಾರೆ, ಸೆರೆಮನೆಯಲ್ಲಿದ್ರೂ ಜನ ಬರ್ತಾರೆ. ಹೌದು ಅಲ್ವಾ? ಅದು ಕೆಲವೆಲ್ಲ ಸಮಾಜಘಾತುಕ ಶಕ್ತಿಗಳಿದ್ರೆ ಹಾಗೆ. ಸಮಾಜಘಾತುಕ ಶಕ್ತಿಗಳಾದ ನೀನು ಅದು ಅಂತ ನಾನು ಹೇಳಿ ಅಲ್ಲ, ಮತ್ತೆ ನನಗೆ ಅಲ್ದಿದ್ದು ಮತ್ತೆ ಹೇಳುವ ಅಗತ್ಯ ಅಂತ ಆಯ್ತು. ಇರ್ಬಹುದೇನೋ ಅಂತ. ಸರಿ, ಈಗ ಹಾಗಾದ್ರೂ ನೋಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆದದ್ದೇನು ನೋಡ್ತೇನೆ, ಏನಾಯ್ತು? ಬಂದವರು ಕೇಳಿಕೊಂಡು ನಟರಾಜನ ಮಗ ಅಲ್ಲ ಭಕ್ತ ಅಂತವ ಯುದ್ಧ ಕುಣಿದ್ರೆ ಹೇಗೆ ಕುಣಿಯುವ? ಓಹೋ, ತಾಂಡವ ನಾಟ್ಯ ಪ್ರವೀಣ. ಒಂದು ಕಾಲದಲ್ಲಿ ನಾನು ಕುಣಿತಕ್ಕೆ ಬಹಳ ಹೆಸರು. ಒಂದು ಕಾಲ ನಾನು ನೋಡ್ಲಿಲ್ಲ, ಹಾಗಂತ ಕೆಲವರು ಹೇಳುವುದು ಕೇಳಿದ್ದೆ. ಹೌದು, ಆಗಿನ ಕಾಲದಲ್ಲಿ ಒಳ್ಳೆ ಚುರುಕನ ಕುಣಿತ ನೀನೇ ಆಗುತ್ತೆ. ಹೌದು ಹೌದು, ಅದೇ ನೆನಪಿನಲ್ಲಿ ಈಗಲೂ ಅದೇ ನೆನಪಲ್ಲ, ಬದುಕುದಲ್ಲ. ಈಗಿನ ಕಾಲದಲ್ಲಿ ಬರ್ಬೋದು ಎದುರಿಗೆ ಇಷ್ಟು ಸಾಕಾಗಿರ್ತದೆ. ಸರಿ, ಆಗಿನ ಅದಕ್ಕೂ ಈಗಿನ ಇದಕ್ಕೂ ಇಷ್ಟು ಸಾಕು. ಆಮೇಲೆ ಬಂದವರು ಕುಣಿತ ನೋಡಬೇಕು ಅಂತ ಹೇಳಿದ್ರು. ಬಂದವರು ಹೇಳಿದೆ, ತುತ್ತು ಅನ್ನಕ್ಕಾಗಿ ಕುಣಿದೆ. ಯೋಚನೆ ಮಾಡು, ಸಾವಿರ ವರ್ಷ ತಪಸ್ಸು ಮಾಡಿದವರ ಗಾಳಿ ಬೆಂಕಿ ಬೇಡ, ನೀರು ಏನೂ ಇಲ್ಲದೆ ತಪಸ್ಸು ಮಾಡಿದ ನನಗೆ ಒಂದು ತುತ್ತಿಗ ಬೇಡುವ ಅವಶ್ಯಕತೆ ಉಂಟು. ಆದ್ರೆ ಅವರು ಸಂತೋಷಗಳು. ನಾವು ಅರಸು ಮಕ್ಕಳಾಗಲ್ಲ, ಅರಸು ಮಕ್ಕಳು ಪ್ರಜಾರಂಜನೆ ರಾಜಕೀಯ ಆಗ ಉಳಿದೆ. ಆದ್ರೆ ಮತ್ತೊಬ್ಬ ಆಕ್ಷೇಪಿಸಬೇಕಾದ್ರೆ ತಾಯೇನು ಅನ್ನೋ ನೆನಪಿರ್ಬೇಕು. ನಾನೇನು ತಪ್ಪು ಮಾಡಿದ್ದೇನೆ? ನಿನ್ನ ಆಕ್ಷೇಪಕ್ಕೆ ನನ್ನ ವಿಷಯದಲ್ಲಿ ಸಿಗುವ ವಸ್ತು ಯಾವುದು ಅಂತ ಬೇಕಲ್ಲ. ವ್ಯಕ್ತಿ ಅವನ ಆಚರಣೆಯನ್ನು ನೋಡಿ ಸಮಾಜ ಅವನನ್ನು ಗೌರವಿಸ್ತದೆ. ನಾ ನೋಡು, ಮಧ್ಯಾಹ್ನದ ಹೊತ್ತು ಈಶನ ಲಿಂಗವನ್ನು ಮಾಡಿ ಪೂಜಿಸುತ್ತಾ ಇದ್ದವು. ನೀನು ಹಾಗಲ್ಲ, ಮಧ್ಯಾಹ್ನದ ಹೊತ್ತು ವ್ಯಾಳವೇಣಿಯಿಂದ ಕೂಡಿ ಜಲಕ್ರೀಡೆ ಆಡ್ತಾ ಇದ್ದೀಯ. ನಿಜವಾಗಿ ಪ್ರತಿಭಟನಲ್ಲ, ನೀನೊಬ್ಬ ಭಂಡ. ಯುದ್ಧ
ಆರಾಧ್ಯ ದೇವ ಹರಕೊಟ್ಟ ಆ ಶಕ್ತಿಯನ್ನ ಮಣಿಪದಂತ ತ್ರೇಯ ಕಾಡಿದ ದಿವ್ಯಾಸ್ತ್ರವನ್ನು ಸೇಯ ದೊರೆರ ದದಿ ಮನೆಗೆ ಗಂಡ ಗುಣವನ ಖಾದಿಯು ಭರದಿ ಭೂಪನ ಮುದುಗನ ಮದಿರ ಕೊಳಲಿರುವ ಠಾವಿಗೆ